ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 70ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 71ನೇ ಅಧ್ಯಾಯವನ್ನು ಶುರು ಮಾಡೋಣ. ನವೀನ್ಗೀಗ ಮನಸ್ಸು ನಿರಾಳವಾಗಿತ್ತು. ಎಲ್ಲರಿಗೂ ಗುಡ್ ನೈಟ್ ಹೇಳಿ ರೂಮು ಸೇರಿದ್ದ. ಮೊದಲ ಬಾರಿ ಬಸ್ನಲ್ಲಿ ನೋಡಿದ್ದರಿಂದ ಎಲ್ಲವನ್ನೂ ನೆನಪು ಮಾಡಿಕೊಂಡ. ಮನಸ್ಸು ಕದ್ದವಳು ಮನೆಯರಸಿ ಆಗಿ ಬರಲು ಇನ್ನೊಂದೇ ವಾರ ಕ್ಷಣಗಣನೆ ಶುರುವಾಗಿತ್ತು. ಆ ಕ್ಷಣವೇ ನೋಡಬೇಕೆನಿಸಿತು. ಕಳ್ಳದಾರಿಯಂತೂ ತಿಳಿದಿತ್ತು. ಹೋದರೆ ಬೈಯುವುದಲ್ಲ, ಖಂಡಿತ ಹೊಡಿತಾಳಷ್ಟೇ. ಅವತ್ತೇನೋ ಬಾಗಿಲು ತೆರೆದಿತ್ತು. ಅನುಮಾನಿಸಿದವನು ತಕ್ಷಣವೇ ಕಾಲ್ ಮಾಡಿದ್ದ ನಕ್ಷತ್ರಳಿಗೆ. ಅವಳಿಗೂ ತಿಳಿದಿತ್ತು ಮುಂದಿನ ವಾರ ಮಾತುಕತೆ ಎಂದು. ಕಾಡಿಸುವ ಸಲುವಾಗಿ ಏನೂ ತಿಳಿಯದವಳಂತೆ ನಟಿಸಿದ್ಲು. ಇಷ್ಟು ದಿನ ಇದ್ದ ಧೈರ್ಯ ಮಾಯವಾಗಿತ್ತು. ನಾಚಿಕೆ ಸಣ್ಣಗಿನ ಕಂಪನವಾಗಿತ್ತು. ರಿಸೀವ್ ಮಾಡಿದ್ಲು. ನೋಡಬೇಕು ಈಗಲೇ ಅನ್ನಿಸ್ತಿದೆ. ನೇರ ಭಿನ್ನಹ ಅವನದು. ನವಿ ಸಣ್ಣಗೆ ಗದರಿದಳು. ಪ್ಲೀಸ್ ಇಲ್ಲ ಅನ್ಬೇಡ. ಗೋಗರೆಯುವ ಧ್ವನಿ ಅವನದು. ಒದೆ ಬೀಳುತ್ತೆ ಈಗ. ಗದರಿಸುವ ವ್ಯರ್ಥ ಪ್ರಯತ್ನ ಇವಳದು. ವಿಡಿಯೋ ಕಾಲ್ ಮಾಡುವ ಸಂಧಾನಕ್ಕೆ ಬಂದ. ಆಗಲೆಂಬಂತೆ ತಲೆಯಾಡಿಸಿದ್ಲು. ನೇರ ಮುಖ ನೋಡಲಾಗದೆ ನಕ್ಷತ್ರ ಕಣ್ಣು ಕೆಳಗೆ ಮಾಡಿದ್ರೆ ತನ್ನವಳ ಪ್ರತಿ ವರ್ತನೆಯು ನವೀನ್ ಕಣ್ಣಿಗೆ ಹಬ್ಬ. ಕೆಂಪಾದವಳನ್ನು ಮತ್ತಷ್ಟು ರಂಗೇರಿಸುವ ಬಯಕೆ ಅವನದು. ಐ ವಾಂಟ್ ಟು ಸ್ಲೀಪ್. ಸಣ್ಣಗೆ ಕೊಸರಿದಳು ನಕ್ಷತ್ರ. ಅವನಿಗೂ ಅರಿವಾಗಿತ್ತು ಅವಳ ನಾಚಿಕೆ. ಮುಟ್ಟಿದರೆ ಬಾಡುತ್ತೇನೆ ಎನ್ನುವಂಥ ಹೂ ಅವಳು. ಆದಷ್ಟು ಕಣ್ತುಂಬಿಕೊಳ್ಳುವ ಬಯಕೆ. ಆಯಿತು ಮಲ್ಗು, ಆದರೆ ಕಾಲ್ ಡಿಸ್ಕನೆಕ್ಟ್ ಮಾಡಬೇಡ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮೊಬೈಲ್ ಇಟ್ಟು ಮಲ್ಗು ಅಂತ ಹೇಳಿದ್ದ. ಯಾಕೆ ಅದೆಲ್ಲ? ಏನು ಬೇಕಿಲ್ಲ. ದೃಷ್ಟಿ ಬೇರೆ ಕಡೆಗೆ ಹಾಯಿಸುತ್ತಾ ಹೇಳಿದ್ಲು. ಯಾಕೆ ಬೇಡ? ನನಗೂ ನಿದ್ದೆ ಬರ್ತಿಲ್ಲ. ನಿದ್ರೆ ಬರೋವರೆಗೂ ಮುಖ ನೋಡ್ತಿರ್ತೀನಿ ಅಂದ ಆಸೆಯಿಂದ. ಹೇ ಬೇಡಪ್ಪ, ನೀನು ನೋಡ್ತಿದ್ರೆ ನನಗೆ ನಿದ್ದೆ ಬರಲ್ಲ ಮುದ್ದಾಗಿ ಹೇಳಿದ್ದಳು. ಮತ್ತೆ ಭುಜ ಕುಣಿಸುತ್ತಾ ಕೇಳಿದ. ಒಂದು ಕೆಲಸ ಮಾಡೋಣ, ಮಾತು ಬೇಡ, ಹಾಗೆ ನೋಡ್ತಾ ಇರೋಣ. ಕಣ್ಣಲ್ಲಿ ಕರಗುವ ಕೋರಿಕೆ ಇತ್ತು. ಕಣ್ಣಾಲಿಗಳು ಬೆರೆತವು. ಕಂಪಿಸುವ ಅಧರಗಳು ಮತ್ತೇನೋ ಹೇಳುತ್ತಿದ್ದರೂ ನೋಡುತ್ತಿದ್ದಂತೆ ನಕ್ಷತ್ರಳ ಕಣ್ಣಾಲಿಗಳು ತುಂಬಿ ಹರಿದವು. ಚುಕ್ಕಿ, ಪೇಯ್ನ್ ಆಯ್ತಾ? ಸಾರಿ. ಕೂತಲ್ಲಿಯೇ ಚಡಪಡಿಸಿದ ತನ್ನವಳಿಗೆ ಕೊಂಚ ನೋವಾದರೂ ಸಹಿಸನು ಅವನು. ಹ್ಞೂ ಕಣ್ಣೀರು ಒರೆಸಿಕೊಂಡು ಮುಗುಳ್ನಗುತ್ತಾ ಕಾಲ್ನಲ್ಲಿಯೇ ಹಣೆಗೆ ಮುತ್ತಿಟ್ಟಳು. ಅವಳ ಈ ಥರದ ಪರಿ ಅವನಿಗೆ ಹೊಸದು, ಅಲ್ಲದೆ ಆತಂಕ. ಏನಾಯಿತು ನನ್ನ ಚುಕ್ಕಿಗೆ? ಫೀಲ್ ಆಗಿದ್ಯಾಕೆ ಅಂದ ಕಕ್ಕುಲಾತಿಯಿಂದ. ಏನಿಲ್ಲ, ಮಲ್ಗು, ಗುಡ್ ನೈಟ್. ಮತ್ತೊಮ್ಮೆ ಹಣೆಗೆ ಮುತ್ತಿಟ್ಟಳು. ಮುದ್ದುಕ್ಕಿ ಬಂದಿತ್ತು. ಚುಕ್ಕಿ, ಐ ವಾಂಟ್ ಟು ಮೀಟ್ ಯು ನಾವ್ ಅಪೇಕ್ಷೆಯಿಂದ ಕೇಳಿದ. ಅದೆಲ್ಲ ಆಗಲ್ಲ ಈಗ. ಗುಡ್ ನೈಟ್. ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಲು. ಚುಕ್ಕಿ ಯಾಕೆ ಇದ್ದಕ್ಕಿದ್ದಂತೆ ಫೀಲ್ ಆದ್ಲು? ಮತ್ತೇನಾದರೂ ಯಾರಿಂದಾದರೂ ತೊಂದರೆ ಆಗಿದ್ಯಾ? ಈಗಂತೂ ಕಾಲೇಜ್ ಮುಗಿದು ಮನೇಲಿದ್ದಾಳೆ. ಆತಂಕಕ್ಕಿಟ್ಟುಕೊಂಡಿತ್ತು. ಯೋಚಿಸುತ್ತಿರಲು ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಯಿತು. ಚುಕ್ಕಿ ಮೆಸೇಜ್ ಎಂದುಕೊಂಡೇ ಓಪನ್ ಮಾಡಿ ಓದತೊಡಗಿದ. ಐ ಆಮ್ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಮದುವೆಗೆ ಮುಂಚೆನೇ ಒಮ್ಮೆ ಮನಸ್ಸು ಬಿಚ್ಚಿ ಮಾತಾಡದೇ ಇದ್ದರೆ ಹಗುರಾಗಲು ಸಾಧ್ಯವೇ ಇಲ್ಲ. ದುಗುಡಗಳ ಮೋಡ ಭಾರವಾಗುತ್ತಲೇ ಇದೆ. ಒಂದಲ್ಲ ಎರಡು ಅವಘಡಗಳು. ಬಹುಶಃ ನೀನೇ ಅಲ್ಲದೆ ಮತ್ಯಾರೇ ಇದ್ದಿದ್ರೂ ಆ ಸನ್ನಿವೇಶಗಳನ್ನು ನಿನ್ನಷ್ಟು ಸಮರ್ಪಕವಾಗಿ ನಿಭಾಯಿಸ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಯಾರಿಗೂ ಕಿಂಚಿತ್ತು ಅನುಮಾನ ಸುಳಿವು ಕೂಡ ಸಿಗದೇ ಇರೋ ಹಾಗೆ. ಆಮೇಲೆ ಕೂಡ ನಿನ್ನಷ್ಟು ವಿಶಾಲ ಮನಸ್ಸಿನಿಂದ ಒಪ್ಕೋತಾ ಇರಲಿಲ್ವೇನೋ. ಒಂದೇ ಒಂದು ದಿನವೂ ಅನುಮಾನದ ಅಪಶ್ರುತಿಯ ಮೀಟದಂತೆ ಪ್ರೀತಿಯಲ್ಲಿನ ನಿನ್ನಷ್ಟು ಸಿರಿವಂತಳಲ್ಲ ಕಣೋ ಹುಡುಗ. ಅದೆಷ್ಟೋ ಬಾರಿ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಗಾದೆ ತೆಗೆದಿದ್ದೇನೆ. ನಿನ್ನ ಪ್ರೀತಿಯ ಅರ್ಥ ಮಾಡಿಕೊಳ್ಳದೆ ನೋಯಿಸಿದ್ದೇನೆ, ಕಾಯಿಸಿದ್ದೇನೆ, ಕಾಡಿಸಿದ್ದೇನೆ. ಕಾಯುವಿಕೆಯಲ್ಲಿ, ತಾಳ್ಮೆ, ಸಂಯಮದಲ್ಲಿ ಯಾವ ಮುನಿಗಿಂತ ಕಡಿಮೆಯಿಲ್ಲ ನೀನು. ಹೆಣ್ಣು ಒಲಿದರೆ ಸಾಕು. ಭಕ್ಷಿಸುವವರ ನಡುವೆ ಉಸಿರು ತಾಕುವಷ್ಟು ಹತ್ತಿರವಿದ್ದರೂ ನೀ ಪ್ರೀತಿಸಿದ ಪರಿಯೇ ಹೇಳುತ್ತದೆ ನೀನೆಂದರೆ ಆಸರೆ. ಅಪ್ಪುಗೆಗಳಿಗೊಂದು ನೂತನ ಪರಿಕಲ್ಪನೆ ಕೊಟ್ಟವನೆಂದು. ನೀನೇನು ಮನೋವೈದ್ಯ ಪದವೀಧರನಲ್ಲ. ಆದರೂ ನವರಂಗಿ ದುನಿಯಾದಲ್ಲಿ ರಂಗಿನ ಮಾತಿನೋಕುಳಿಗೆ ಮರುಳಾಗಿ ಬಣ್ಣ ಬದಲಾಯಿಸದ ಸ್ಥಿರವಾದ ಬಣ್ಣ ನೀನು. ಇಳೆಯೊಳಗೆ ಮುಚ್ಚಿಟ್ಟರೆ ಹಳತಾದಷ್ಟು ರುಚಿ ಎನ್ನುವ ಮದಿರೆಯಂತೆ ನಿನ್ನೊಳಗೆ ಆಳವಾಗಿ ಹುದುಗಿದಷ್ಟು ಲೀನವಾಗಿ ಕೊಡುವ ಒಲವ ಮುತ್ತು. ಎದೆಯೊಳಗಿದ್ದಿರುವ ಗೊಂದಲಗಳ ಗೆದ್ದಲು ಹುಳುಗಳ ಉಪಟಳ ಉಪಶಮನವಾಗುವಂತೆ ಕಾಣುತ್ತಿಲ್ಲ. ನೀನೊಂದು ಅಪ್ಪುಗೆಯ ಭಕ್ಷಿಸು ಸಿಗದ ಹೊರತು. ಐ ವಾಂಟ್ ಟು ಬಿ ಯುವರ್ಸ್ ಫಾರ್ ಎವರ್. ಲವ್ ಯು. ಸುದೀರ್ಘ ಮೆಸೇಜನ್ನು ಓದಿ ಹಣೆಯನ್ನೊಮ್ಮೆ ನೀವಿಕೊಂಡ. ಹುಚ್ಚುಡುಗಿ ಏನೇನೋ ತಲೆ ಕಚ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅಂದ್ಕೊಂಡು ಯು ಆರ್ ಮೈನ್ ಫಾರ್ ಎವರ್. ಲವ್ ಯು ಮೈ ಲೈಫ್. ಬಿ ಕೂಲ್.
ಆರಾಮಾಗಿರು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಂತ ಮರು ಸಂದೇಶವನ್ನು ಕಳಿಸಿದ್ದ. ಹಿಂದೆಯೇ ಕಾಲ್ ಬಂದಿತ್ತು ನಕ್ಷತ್ರಳಿಂದ. ರಿಸೀವ್ ಮಾಡುತ್ತಲೇ ಐ ವಾಂಟ್ ಟು ಮೀಟ್ ಯು ನೌ ಅಂದಿದ್ದಳು. ಮೆಂಟ್ಲ ನೀನು, ಇಷ್ಟೊತ್ತು ಕೇಳಿದ್ದಕ್ಕೆ ಆಗಲ್ಲ ಅಂದೆ, ಈಗ ಮೀಟ್ ಮಾಡಬೇಕಂತೆ. ಏನೇನೋ ಮನಸ್ಸು ಕಚ್ಕೊಂಡು ಯೋಚನೆ ಮಾಡಬೇಡ, ಬಿ ಹ್ಯಾಪಿ ಅಂದ ನವೀನ್. ಮಾತಾಡು ಎಂದಳು. ಮಾತಾಗುವ ಇಚ್ಛೆ ಅವಳದ್ದು. ಅದೆಷ್ಟು ಹೊತ್ತು ಮಾತಾಡಿದರೋ ಇಬ್ಬರು. 6 ವರ್ಷಗಳ ಜರ್ನಿಯನ್ನು ಇಡೀ ರಾತ್ರಿಯೇ ಮಾತಾಡಿ ಮುಗಿಸುವ ತವಕ. ಮಾತು ಮುಗಿದಿರಲಿಲ್ಲ. ನಿದ್ರಾದೇವಿ ಗದರಿ ತನ್ನ ಮಡಿಲಿಗೆ ಎಳೆದುಕೊಳ್ಳುವಾಗ ಬೆಳಗಿನ 4ರ ಸಮಯ. ನಾಳೆ ಶರು ಮನೆಗೆ ಬಾ, ಮೀಟ್ ಮಾಡೋಣ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡಿದ್ಲು. ಮರುದಿನ ಗಂಟೆ 9 ಹೇಳದ ಮಗಳನ್ನು ಎಬ್ಸಿ ಸೋತ ಪೂರ್ಣಿಮಾ, ಎಲ್ಲರ ಮುದ್ದು ಅತಿಯಾಯಿತು ಇವಳಿಗೆ. ಕಾಲೇಜ್ ಮುಗೀತು, ಇವತ್ತೋ ನಾಳೆನೋ ಮದುವೆ ಡೇಟ್ ಫಿಕ್ಸ್ ಮಾಡಬೇಕು. ಇವಾಗಾದರೂ ಬೇಗ ಎದ್ದು ಮನೆ ಕೆಲಸಗಳನ್ನು ಕಲಿಬಾರ್ದಾ? ಇವಳು ಇಲ್ಲಿದ್ರೆ ಹೇಳಿದ ಮಾತು ಕೇಳಲ್ಲ. ನಮ್ಮ ಅಕ್ಕನ ಮನೆ ಕಳಿಸ್ತೀನಿ, ನೀವು ಕಳಿಸಲ್ಲ ಅನ್ನೋ ಹಾಗಿದ್ರೆ ಅಲ್ಲಾದರೆ ಕೆಲಸಗಳನ್ನು ಕಳೀತಾಳೆ ಎಂದು ವಿಶ್ವನಾಥರಿಗೆ ಹೇಳುತ್ತಿದ್ದರು ಪೂರ್ಣಿಮಾ. ಬೆಳಗ್ಗೆನ ನೀನು ಅಷ್ಟೊತ್ತರಕ್ಕೆ ಅಸೆಟ್ ಮುಗ್ದಿದ್ರೆ ಸ್ವಲ್ಪ ಟೇಪ್ ರೆಕಾರ್ಡರ್ ಆಫ್ ಮಾಡು, ಗೌಡ್ರು ಯಾಕೋ ಕಾಲ್ ಮಾಡ್ತಿದ್ದಾರೆ ಅಂದರು ವಿಶ್ವನಾಥರು ಕಾಲ್ ರಿಸೀವ್ ಮಾಡಿ ಹಲೋ ಅನ್ನುತ್ತಾ. ಆ ಕಡೆಯಿಂದ ಗೌಡರು ಮಾತನಾಡುತ್ತಾ, ವಿಶ್ವ ಅವರೇ, ಮಾತುಕತೆಗೆ ನಾವೇ ನಿಮ್ಮ ಮನೆಗೆ ಬರೋಣ ಅಂತ, ಅಲ್ಲಾದರೆ ಲಕ್ಷ್ಮಿನೂ ಇರ್ತಾಳೆ ಅಂದರು. ತುಂಬ ಸಂತೋಷ, ಬನ್ನಿ, ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅಂದರು ವಿಶ್ವನಾಥರು. ಅಂದಹಾಗೆ ಪುರೋಹಿತರ ನೇರ್ ಕರೆಸಬೇಡಿ, ಮಠದ ಗುರುಗಳು ನಾವೇ ಬರ್ತೀವಿ ಅಂದಿದ್ದಾರೆ ಅಂದರು ಗೌಡರು. ಗುರುಗಳಿಗೆ ಸಮಾರಂಭಗಳಲ್ಲಿ ಭಿನ್ನಹ ಹಾಕಿದರೆ ಬರುವುದು ಅಪರೂಪ. ಅಂಥವರು ಮಗಳ ಮದುವೆಗೆ ದಿನಾಂಕ ನಿಶ್ಚಯಕ್ಕೆ ತಾವೇ ಖುದ್ದಾಗಿ ಬರ್ತಿದ್ದಾರೆ ಅಂದರೆ ಗೌಡರ ಮಹತ್ವ ಅಂಥದ್ದು. ಮಗಳು ಅದೃಷ್ಟವಂತೆ ಅಂದ್ಕೊಂಡು, ಆಗಲಿ, ಗುರುಗಳಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು ವಿಶ್ವನಾಥರು. ಏನು ಮಾಡ್ತಿದ್ದಾಳೆ ಲಕ್ಷ್ಮಿ ಅಂದರು ಸೊಸೆಯನ್ನು ಕೇಳುತ್ತಾ. ಓದಿದ್ದು ಮುಗಿತಲ್ಲ, ಕಾಲೇಜಿನ ಟೆನ್ಷನ್ ಇಲ್ಲ, ಮಲಗಿದಳ್ಗೌಡ್ರೆ ಇನ್ನು ಅಂದರು ವಿಶ್ವನಾಥರು. ಹೌದಾ, ಸರಿ, ಕೇಳಿದೆ ಅಂತ ಹೇಳಿ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡಿ, ಸುಧಾ, ನಿನ್ನ ಮಗ ಇದಾನ, ಡ್ಯೂಟಿಗೆ ಹೋದ್ನಾ ಅಂದರು. ಅವನಿನ್ನೂ ಎದ್ದೇ ಇಲ್ಲ, ಎಬ್ಸಿ ಸಾಕಾಯ್ತು, ಡ್ಯೂಟಿಗೆ ಹೋಗಲ್ವೇನೋ ಅಂದಿದ್ದಕ್ಕೆ ನಿದ್ದೆಗಣ್ಣಲ್ಲೇ ಇಲ್ಲ ಲೀವ್ ಅಂತೇಳಿ ಮತ್ತೆ ಮಲ್ಕೊಂಡ ಅಂದರು ಸುಧಾಮಣಿ. ಹುಷಾರಾಗಿದ್ದಾನ, ಇರು ನಾನೊಮ್ಮೆ ನೋಡ್ತೀನಿ ಎಂದು ಮಹಡಿ ಮೆಟ್ಟಿಲುಗಳನ್ನು ಏರಿ ಮಗನ ರೂಮ್ ಕಡೆ ಹೋದರು. ಬಾಗಿಲು ಅರೆ ತೆರೆದಿತ್ತು. ಯಾರೋ ಎಬ್ಬಿಸಲು ಹೋದವರು ಪೂರ್ತಿ ಬಾಗಿಲು ಹಾಕದೆ ಬಂದಿದ್ದರೇನೋ ಅಂದ್ಕೊಂಡು ಒಳ ಹೋದರು ಗೌಡರು. ತಲೆ ನೇವರಿಸುತ್ತಾ, ನವಿ ಏಳೋ, ಗಂಟೆ 9 ಆಯಿತು ಅಂದರು. ಗಾಢ ನಿದ್ರೆಯಿಂದ ಕಷ್ಟಪಟ್ಟು ಎಚ್ಚೆತ್ತವನಂತೆ ಎದ್ದು ಕೂತ್ಕೊಂಡು ಅಪ್ಪ ಕೂತಿರುವುದನ್ನು ನೋಡಿ, ಅಪ್ಪ ನೀವಾ ಎನ್ನುತ್ತಾ ದಡಕ್ಕನೆ ಎದ್ದು ಕುಳ್ತ. ನಿಧಾನಕ್ಕೆದ್ದು ದೇವ್ರ ಮುಖ ನೋಡು ಎಂದ ಗೌಡರಿಗೆ. ಕಣ್ಣಿಗೆ ಕಾಣೋ ದೇವರು ನೀವು ನನ್ನ ಮುಂದೆನೇ ನೋಡ್ತಿದ್ದೀನಿ, ಇವತ್ತಿನ ದಿನ ಸೂಪರ್ ಆಗಿರುತ್ತೆ ಬಿಡಿ ಅಂದ ನವೀನ್. ಏನು ಡ್ಯೂಟಿ ಇಲ್ವಾ, ಇವತ್ತು ಆರಾಮಾಗಿ ಮಲಗಿದೆಯಾ ಅಂದರು ಗೌಡರು. ಎಷ್ಟಾಯಿತು ಟೈಮ್ ಎಂದು ಗಡಿಯಾರ ನೋಡಿ, ಆಗಲೇ 9 ಗಂಟೆ ಆಗಿದೆ, ಇರಿಯಪ್ಪ ಕುಮಾರ್ಗೆ ಒಂದು ಮಾತು ಹೇಳಿಬಿಡ್ತೀನಿ ಅಂತ ಕೊಲೀಗ್ ಡಾಕ್ಟರ್ ಕುಮಾರ್ಗೆ ಕಾಲ್ ಮಾಡಿ ಲೀವ್ ಅಂತ ಹೇಳಿಯಪ್ಪ ಇವಾಗ ಅಂತ ಹೇಳಿದ್ದ ನವೀನ್. ಏನಿಲ್ಲ, ಇನ್ನೂ ಎದ್ದಿಲ್ಲ ಅಂದ್ಲು ನಿಮ್ಮಮ್ಮ, ಅದಕ್ಕೆ ಬಂದೆ ನೋಡೋಣ ಅಂತ ಅಷ್ಟೇ ಅಂದರು ಗೌಡರು. ಬೆಳಗಿನ ಜಾವ 4 ಗಂಟೆವರೆಗೂ ಮಾತಾಡ್ತಿದ್ಲು ನಿಮ್ಮ ಸೊಸೆ, ಹೇಳೋದು ಲೇಟಾಯಿತು ಅಷ್ಟೇ, ಸಿಟೀಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಲೀವ್ ಹೇಳಿದೆ ಅಂದ ನವೀನ್. ಸರಿ, ಹಾಗಾದರೆ ವಿಶ್ವನಾಥ್ ಅವರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ನಾವೇ ಬರ್ತೀವಿ ಅಂತ. ಹಾಗೆ ಮಠದ ಗುರುಗಳಿಗೆ ಹೇಳಿದ್ದಾರೆ ದಿನಾಂಕ ನಿಗದಿ ಮಾಡೋಕ್ಕೆ ನಾನೇ ಬರ್ತೀನಿ ಅಂತ. ನಿನಗೆ ಮೊದಲೇ ಹೇಳಿರ್ತೀನಿ, ಆತೃಗಾರನ ಹಾಗೆ ಆಡಬೇಡ ಗುರುಗಳೆದುರಿಗೆ. ಅವರು ಯಾವ ಡೇಟ್ ಪ್ರಶಸ್ತವಾಗಿದೆ ಅದೇ ಡೇಟ್ಗೆ ಮದುವೆ ಇಟ್ಕೊಳ್ಳೋಣ. ಅರೇಂಜ್ಮೆಂಟ್ಸ್ ಬಗ್ಗೆ ಬೇರೆ ಏನಾದರೂ ಹೀಗಿರಬೇಕು ಅಂತಿದ್ರೆ ಲಕ್ಷ್ಮಿ ಹತ್ರ ನೀನು ಕೇಳಿ ತಿಳ್ಕೊಂಡಿರು. ಎಲ್ಲರೆದುರಿಗೂ ಅವಳು ಹೇಳೋಕ್ಕೆ ಮುಜುಗರ ಪಟ್ಕೋತಾಳೆ, ಅದನ್ನ ಹೇಳೋಣ ಅಂತಲೇ ಬಂದೆ ಅಂತ ಹೇಳಿ ಗೌಡರು ಎದ್ದು ನಿಂತರು. ಸರಿಪ, ಅವಳ ಹತ್ರ ಮಾತಾಡಿ ನಿಮಗೆ ಹೇಳ್ತೀನಿ ಅಂದ ನವೀನ್. ಕಿಟಕಿ ಕರ್ಟನ್ನು ಸೀಳಿಕೊಂಡು ಮುಖದ ಮೇಲೆ ಬಿದ್ದ ಸೂರ್ಯನ ಕಿರಣಗಳಿಂದ ಎಚ್ಚೆತ್ತ ನಕ್ಷತ್ರ ಟೈಮ್ ನೋಡಿ, ಆಗಲೇ 9:15 ಆಗೋಗಿದೆ, ಅಮ್ಮ ಸಹಸ್ರನಾಮಾರ್ಚನೆ ಮಾಡ್ತಾಳಷ್ಟೇ ಇವತ್ತು ಎಂದುಕೊಳ್ಳುತ್ತಲೇ ಸ್ನಾನ ಮುಗಿಸಿ ರೂಮ್ನಿಂದ ಹೊರಬಂದು ಹಾಲ್ನಲ್ಲಿ ಕೂತಿದ್ದ ತಂದೆಯ ಪಕ್ಕ ಕುಳಿತಳು. ಅಮ್ಮ ಕಾಫಿ ಅನ್ನುತ್ತಾ. ನಾಳೆ ಮದುವೆ ಆಗಿ ಹೋದ್ಮೇಲೂ ಹೀಗೆ ಸೂರ್ಯ ನೆತ್ತಿ ಬಂದಮೇಲೆ ಎದ್ದು ಬಂದು ನಿಮ್ಮ ಮಾವನ ಪಕ್ಕ ಕೂತ್ಕೊಂಡು ನಿಮ್ಮ ಅತ್ತೆಯರನ್ನು ಕಾಫಿ ಕೇಳು ಆಯಿತಾ ಅಂದರು ಪೂರ್ಣಿಮಾ ಒಳಗಿನಿಂದಲೇ. ಅಮ್ಮ, ನನ್ನ ತಲೆಯಲ್ಲಿ ಇಲ್ದಿರೋ ಐಡಿಯಾಗಳನ್ನೆಲ್ಲ ನೀನೇ ಕೊಡ್ತೀಯಲ್ಲ, ಅತ್ತೆಯರು ಯಾಕೆ, ನಿನ್ನ ಅಳಿಯನ್ನೇ ಕೇಳ್ತೀನಿ ಬಿಡು ಎನ್ನುತ್ತಾ ಶರದಿಗೆ ಕಾಲ್ ಮಾಡಿದ್ಲು. ಶರು, ಟಿಫನ್ ಏನು ಮಾಡ್ತಿದೀಯೇ ಎಂದು. ಸರಿ ಬರ್ತಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ, ಪಪ್ಪ ಶರು ಮನೆಗೆ ಹೋಗಿ ಬರ್ತೀನಿ ನೋಡಂಗಾಗಿದೆ ಅಂದ್ಲು. ಪೂರ್ಣಿಮಾ ಒಳಗೆ ಗೊಣಗುತ್ತಲೇ ಇದ್ದರೂ ಅಪ್ಪ ಮಗಳು ಆಗಲೇ ಸ್ಕೂಟಿಯನ್ನು ಹೊರತೆಗೆದು ಕ್ಲೀನ್ ಮಾಡ್ತಿದ್ರು. ನಗುತ್ತಾ, ನಿಮ್ಮಮ್ಮ ಬೈತಾಳೆ, ಬೇಗ ಬಂದ್ಬಿಡು ಬಂಗಾರ ಎಂದು ಮಗಳ ಕೈಗೆ ಪಾಕೆಟ್ ಮನಿ ಕೊಟ್ಟು ಕಳಿಸಿದರು. ಇನ್ನೆಷ್ಟು ದಿನ ಮಗಳು ಹೀಗೆ ನಮ್ಮೊಡನಿರುವಳು? ಬಿಟ್ಟು ಹೊರಡುವ ಸಮಯ ಸಮೀಪ ಬಂದಾಗಿದೆ. ಅದೆಷ್ಟೇ ಪರಿಚಯ ಆತ್ಮೀಯತೆ ಇರಬಹುದು, ಆದರೂ ಮಗಳನ್ನು ಕಳಿಸಿಕೊಡಿ ಎಂದು ಕೇಳಲಾಗುವುದಿಲ್ಲ. ನನ್ನ ಕರುಳ ಬಳ್ಳಿ ಇನ್ನು ಬೇರೆಯವರ ಮನೆ ಸ್ವತ್ತು.
ನಮ್ಮನ್ನು ಕೇಳಿದಷ್ಟೇ ಸಲುಗೆಯಿಂದ ಅತ್ತೆ ಮಾವನ ಕೇಳ್ತಾಳಾ? ಮನೆ ತುಂಬ ಆಳು ಕಾಳುಗಳಿದ್ರೂ ಇಲ್ಲಿ ಎಷ್ಟು ಸ್ವತಂತ್ರವಾಗಿ ಅಲ್ಲಿರೋದಕ್ಕೆ ಸಾಧ್ಯನಾ? ವಿಶ್ವನಾಥರಿಗೆ ಆಗಲೇ ಮಗಳನ್ನು ಕಳಿಸಿಕೊಡೋ ನೋವು ಶುರುವಾಗಿತ್ತು. ಶರದಿಗೆ ಹಬ್ಬದ ಸಂಭ್ರಮ. ಗೆಳತಿ ಬರುತ್ತೇನೆಂದು ಹೇಳಿದ್ದು. ಸತಿಯನ್ನು ಕುಳಿತಲ್ಲಿ ಕೂರಲು ಬಿಡಲಾರ್ದೆ, ನಕ್ಷು ಏನೋ ಫಾರಿನಿಂದ ಫಸ್ಟ್ ಟೈಮ್ ಬರೋ ಥರ ಆಡ್ತಿದ್ಯಲ್ಲೇ, ಎಷ್ಟು ಸರ್ತಿ ಬಂದಿಲ್ಲ ಮನೆಗೆ, ಆದರೆ ಅವಳು ಪ್ರತಿ ಸಾರಿ ಬರ್ತೀನಿ ಅಂದಾಗಲೂ ನೀನು ಇಷ್ಟೇ ಉತ್ಸಾಹದಿಂದ ಇರ್ತೀಯ ಅಂದ ಸತಿ. ನಕ್ಷು ಅಂದರೆ ಹಾಗೆ, ಮೈ ಎನರ್ಜಿ ಬೂಸ್ಟರ್. ಇವತ್ತು ಈ ಶರದಿ ಇಷ್ಟು ಮಾತ್ರ ನೆಮ್ಮದಿಯಾಗಿ ಹೀಗಿದ್ದಾಳೆ ಅಂದರೆ ಎಲ್ಲ ನಕ್ಷು ಕೊಟ್ಟ ಭಿಕ್ಷೆ. ಅವಳ ಋಣನ ಈ ಜನ್ಮದಲ್ಲಿ ತೀರಿಸೋಕ್ಕಾಗಲ್ಲ. ಹೀಗಾದರೂ ಸ್ವಲ್ಪ ಋಣನ ಭಾರನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಅಂದಳು ಶರದಿ. 100ಕ್ಕೆ 100ರಷ್ಟು ಸತ್ಯ ಶರದಿ ಮಾತುಗಳು. ನವಿ ನಕ್ಷುನ ಬಸ್ನಲ್ಲಿ ನೋಡಿ ಲವ್ ಅಂದಾಗ ನಾನೇ ಗದರಿದ್ದೆ. ಆದ್ರಿವತ್ತು ನೆಮ್ಮದಿಯ ಬಾಳು, ನಮ್ಮದು ಒಂದು ಸಂಸಾರ ಮನೆ ಅಂತ ಆಗಿರೋದು ಅವರಿಂದಾನೆ ಅಂದುಕೊಂಡ ಸತಿ. ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು. ಬಂದ್ಲು ಅನ್ಸತ್ತೆ. ಶರದಿ ಓಡಿದ್ದಳು. ಬಾಗಿಲು ತೆಗೆದು ನೋಡಿದರೆ ನವೀನ್ ನಿಂತಿದ್ದ. ಬ್ರೋ, ನೀವಾ? ಬರೋದು ಹೇಳಲೇ ಇಲ್ಲ ಅಂದಳು ಒಳಗೆ ಬರಲು ಅನುವು ಮಾಡಿಕೊಡುತ್ತಾ. ಹ್ಞೂ ನಾನೇ. ಯಾಕೆ, ರಾಂಗ್ ಟೈಮಲ್ಲಿ ಏನಾದರೂ ಬಂದನಾ ಅಂದ ಒಳ ಬಂದು ಸೋಫಾ ಮೇಲೆ ಕೂರುತ್ತಾ. ಎಲ್ಲಿ ಸತಿ ಎಂದು ಕೇಳಿದ ನವೀನ್. ನಕ್ಷು ಬರ್ತಾಳೆ ಅಂತ ಕಾಯ್ತಿದ್ಲು, ನೀನು ಬಂದಿಯಲ್ಲ ಅದಕ್ಕೆ ಹಾಗಂತಿದ್ದಾಳೆ. ಶರು, ನಿಮ್ಮಣ್ಣಂಗೆ ತಿಂಡಿ ಕೊಡು ಅಂದ ಸತಿ. ಇರಿ, ಇನ್ನೇನು ನಕ್ಷುನು ಬಂದ್ಬಿಡ್ತಾಳೆ, ಒಟ್ಟಿಗೆ ತಿನ್ನೋಣ ಅಂದಳು ಶರದಿ. ಗೆಳತಿ ಬರೋವರೆಗೂ ನಮ್ಗೆ ಉಪವಾಸನೇ ಗತಿ ಕಣೋ, ನೀನೇ ಕರ್ಕೊಂಡು ಬರೋದಲ್ವಾ ಅಂದ ಸತಿ. ಸ್ಕೂಟಿಲೇ ಬರ್ತೀನಿ ಅಂದ್ಲು. ಸ್ವಲ್ಪ ದಿನ ಫ್ರೀ ಆಗಿರಲಿ ಅಂತ ಸರಿ ಅಂದೆ. ಈ ಸಂಡೇ ಚುಕ್ಕಿ ಮನೆಗೆ ಹೋಗೋಣ ಅಂದರು ಅಪ್ಪ, ಡೇಟ್ ಫಿಕ್ಸ್ ಮಾಡ್ಸೋಕ್ಕೆ. ಫ್ರೀ ಮಾಡ್ಕೊ, ಯಾವುದು ಕೆಲಸ ಇಟ್ಕೋಬೇಡ ಅಂದ ನವಿ. ಶರು, ನೋಡಿಲಿ ನಿಮ್ಮ ಅಣ್ಣನ ಮದುವೆ ಅಂತೆ, ನಾನಂತೂ ತಂಗಿ ಕಡೆಗೆ ಹೋಗ್ತೀನಿ, ನೀನು ಅಂದ ಸತಿ. ಇಬ್ಬರಿಗೂ ಟೀ ತಂದುಕೊಡುತ್ತಾ, ನಾನು ಅವತ್ತೇ ಹೇಳಿದ್ದೀನಿ ಕಳಿಸ್ಕಿತ್ತಿ ನಾನೇ ಅಂತ ಅಂದ ಶರದಿ. ನಕ್ಷು ಹೇಗಿದ್ದಾಳೆ, ಡಿಸ್ಟರ್ಬ್ ಆಗಿದ್ದಾಳಾ ಎಂದು ಕೇಳಿದ್ದಳು. ಡಿಸ್ಟರ್ಬ್ ಏನಾಗಿಲ್ಲ, ಬಟ್ ಗೊತ್ತಲ್ಲ ಅವಳಿಗೆ ಮನೆ ಅಟ್ಯಾಚ್ಮೆಂಟ್ ಜಾಸ್ತಿ. ಇವಾಗಿಂದನೇ ಟೌನ್ ಶುರು ಮಾಡಿಕೊಂಡು ಅಳ್ತಾ ಕೂತ್ರೆ ಹೇಗೆ ಸಮಾಧಾನ ಮಾಡೋದು? ಮದುವೆ ಆದಮೇಲಾದರೂ ಅವಳು ಬೇಗ ಹೊಂದ್ಕೋತಾಳ ಅನ್ನೋದೇ ಟೆನ್ಷನ್ನು ಅಂದ ನವಿ. ಸ್ವಲ್ಪ ಟೈಮ್ ತೊಗೋತಾಳೆ, ಸ್ಟಾರ್ಟಿಂಗ್ನಲ್ಲಿ ಪ್ಯಾನಿಕ್ ಆಗಬಹುದು. ಚೇಂಜಸ್ಗೆ ಅಡ್ಜಸ್ಟ್ ಆಗೋಬೇಕು ಅಂದರೆ ನೀವು ಡ್ಯೂಟಿ ಅಂತ ಹೊರಗಿರೋರು ಬಿಟ್ಟು ಆದಷ್ಟು ಮನೇಲಿರಿ ಅವಳ ಜೊತೆ. ಮನೆಯವರೆಲ್ಲ ಎಷ್ಟೇ ಸಪೋರ್ಟ್ ಮಾಡಬಹುದು, ಆದರೂ ನೀವಿದ್ದಾಗ ಆಗಲ್ಲ ಅಲ್ವಾ ಶರದಿ ತಿಳಿಸಿ ಹೇಳಿದ್ದಳು. ಅಪ್ಪಣೆ ನಾಟಕೀಯವಾಗಿ ಅಂದ ನವಿ. ನೋಡು, ನನ್ನ ತಂಗಿ ಒಂದಿನ ಆದರೂ ನಿಂಗೆ ಕಾಟ ಕೊಟ್ಟಿದ್ದಾಳ, ಪುಣ್ಯಕೋಟಿ ಅಂತವಳು ಅಂತ ನವೀನ್ ಹೇಳಿದ್ರೆ, ಓಲ್ಡ್ ಆನ್ ಪುಣ್ಯಕೋಟಿ ಅಲ್ಲ, ಸದ್ದಾ ಮುದ್ದ ಅಷ್ಟೇ. ಕಾಟ ಕೊಡಲ್ವ ಶರು? ಮೊದಲಿದ್ದಾಗಿಲ್ಲ, ಬದಲಾಗಿದ್ದಾಳೆ. ನಿನ್ನೆದ್ರಿಗೆ ಸೈಲೆಂಟಾಗಿರ್ತಾಳೆ ಅಷ್ಟೇ ಕಣ್ಮುಟುಕಿಸಿದ ಸತಿ. ಕಾಟ ಕೊಡುವಳು ಆಗಬೇಕಾಗಿತ್ತು, ಗೊತ್ತಾಗೋದು. ಬ್ರೋ, ಏನೂ ಟೆನ್ಷನ್ ಇಲ್ವಲ್ಲ, ಅದಕ್ಕೆ ಹಾಗಾಡ್ತಾರೆ ಅಂದಳು ಶರದಿ. ಅದು ಸರಿ, ಯತಿ ಎಲ್ಲೋ? ನಕ್ಷುನು ಬರ್ತಾಳೆ, ಬರೋ ಕೇಳಬೇಕಾಗಿತ್ತು ಅವರಿಗೂ ಅಂದ ಸತಿ. ಆಗ ತಾನೇ ಒಳ ಬಂದ ನಕ್ಷತ್ರ, ಯತಿಯಣ್ಣ ಎಲ್ಲಿ ಅಂತ ಇವನನ್ನೇ ಕೇಳೋಣ ಹೇಳ್ತಾನೆ ಎಂದು ಸೋಫಾ ಮೇಲಿನ ಪಿಲ್ಲೋವನ್ನು ನವೀನ್ ಕಡೆ ಎಸೆಯುತ್ತಾ ಹೇಳಿದ್ಲು. ಅದ್ಯಾಕೆ ಬಂದ ಕೂಡಲೇ ನಮ್ಮಣ್ಣಂಗೆ ಹೊಡೆಯೋದು ನೀನು? ಶರದಿ ಅಣ್ಣನ ಪರ ವಹಿಸಿದ್ಲು. ಹಾಳಾಗೋಗಿದ್ದಾನೆ ನಿಮ್ಮಣ್ಣ, ಬುದ್ಧಿ ಹೇಳು ಅಂದಳು ನಕ್ಷತ್ರ. ಇವಳ ಅಣ್ಣಂದ್ರು ಪಾಪ ಅಮಾಯಕರು, ನಾನೇ ಹಾಳು ಮಾಡಿರೋ ಥರ ಹೇಳ್ತಿದ್ದಾಳೆ. ಅವೆರಡೂ ಯಾವಾಗಲೂ ಕಿತ್ತಾಡ್ಕೊಂಡಿರೋವು. ಮೊನ್ನೆನೂ ಹೀಗೆ ಏನಕ್ಕೋ ಜಗಳ ಆಡ್ಕೊಂಡು ಮಾತು ಬಿಟ್ಟಿದ್ರು. ಅದಕ್ಕೆ ಕೃಷ್ಣಗಿರಿಗಾದರೂ ಒಂದಿನ ಔಟಿಂಗ್ ಹೋಗಿ ಬನ್ನಿ ಅಂತ ಅಂದೆ ಅಷ್ಟೇ. ಮೇ ಬಿ ಇವತ್ತು ಹೋಗಿರಬೇಕು ಅಂದ ನಗುತ್ತಾ. ಹೇಳಣ್ಣ ಇವನಿಗೆ, ಲೋಫರ್ ಥರ ಆಡಿದ್ರೆ ತಂಗಿ ಕೊಡಲ್ಲ ಅಂತ ಸತಿಯ ತೋಳಿಗೊರಗಿ ಕೂರುತ್ತಾ ಹೇಳಿದಳು ನಕ್ಷತ್ರ. ಏನು ಬ್ರೋ ನೀವು, ಹುಸಿ ಮುನಿಸಿನಿಂದ ಗದರಿದಳು ಶರದಿ. ಏನು ನಿಮ್ಮಣ್ಣ ದೊಡ್ಡಾನ, ಹೆಣ್ಣು ಕೊಡಲ್ಲ ಅಂತನಂತೆ, ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು. ನಿಮ್ಮಣ್ಣನ ಜುಟ್ಟು ಜನವಾರ ಎಲ್ಲ ನನ್ನ ತಂಗಿ ಕೈಯಲ್ಲಿರೋದು. ಏನು ಇವ್ರ ಅಣ್ಣ ತಂಗಿನೇ ಬುದ್ಧಿವಂತರು, ನಾವಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಂದ ನವೀನ್ ನಗುತ್ತಾ. ಸರಿಯಾಗಿ ನೋಡು, ನಮ್ಮಣ್ಣ ಜುಟ್ಟು ಬಿಟ್ಟಿಲ್ಲ, ಜನವಾರನೂ ಹಾಕ್ಕೊಂಡಿಲ್ಲ ಮೂತಿ ತಿರುವಿದ್ದಳು ನಕ್ಷತ್ರ. ಬ್ರೋ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋರು. ಬಿಡಿ ಶರದಿಯವ್ನು ರೇಗಿಸುತ್ತಾ, ಹೇಳಿ ಟಿಫನ್ ಮಾಡೋಣ ಅಂದ್ಲು. ಎದ್ದೇಳೋ, ನಿನ್ನ ತಂಗಿ ಮಾಡಿಟ್ಟಿದ್ದಾಳೆ, ಮುಕ್ಕು, ನಗೋದು ನಿಲ್ಲಿಸು ಅಂದ ಸತಿ ಗೆಳೆಯನ ಬೆನ್ನಿಗೆ ಗುದ್ದುತ್ತಾ. ತಿಂಡಿ ತಿನ್ನುತ್ತಾ ತಟ್ಟೆಯಲ್ಲಿ ಇನ್ನೂ ಸ್ವಲ್ಪ ತಿಂಡಿ ಇರುವಾಗಲೇ ಶರದಿ ಮತ್ತೊಮ್ಮೆ ಬಡಿಸಲು ಹೋದರೆ ನಿರಾಕರಿಸಿದ ಸತಿ. ಪೂರ್ತಿ ತಿಂದಾದ ಮೇಲೆ ಇನ್ನೂ ಸ್ವಲ್ಪ ಬಡಿಸೆಂದ. ನೀವೆಷ್ಟು ತಿಂತೀರಾ ನಂಗೊತ್ತಿಲ್ವಾ, ಅವಾಗಲೇ ಬಡ್ಸೋಕೆ ಬಂದರೆ ಬೇಡ ಅಂದ್ರಿ ಅಂದ ಶರದಿಗೆ. ಅವ್ರು ಹಂಗೆ ಅಣ್ಣ ತಂಗಿ, ನಾವು ಹೇಳ್ದಾಗ ಬೇಡ ಅನ್ನೋದು, ಆಮೇಲೆ ಬೇಕು ಅನ್ನೋದು ಅಲ್ವಾ ಚುಕ್ಕಿ ಅಂದ ನೀರು ಕುಡಿಯುತ್ತಾ. ಶರು, ಉಪ್ಪಿನಕಾಯಿ ಇದ್ರೆ ಬಡಿಸು ಎನ್ನುತ್ತಾ. ಒದೇ ತಿಂತೀಯ ಅಂದರೆ ಇವತ್ತು ಹಂಗಿಂಗೆ ತಿನ್ನಲ್ಲ ಫೋರ್ಕ್ ಎಸೆದಿದ್ದಳು. ಸುಮ್ಮನೆ ತಿನ್ನೋ, ಜಾಸ್ತಿ ನಗ್ತಿದೀಯಾ ಅಂದ ಸತಿ ಗದರುತ್ತಾ. ತಿಂಡಿ ಮುಗಿಸಿ ಹಾಲ್ಗೆ ಬಂದು, ಮದುವೆಯಲ್ಲಿ ನಿನಗೆ ಸ್ಪೆಷಲಾಗಿ ಏನಾದರೂ ಬೇಕು ಅಂತಿದ್ರೆ ಹೇಳು, ನಿನ್ನ ಪ್ಲ್ಯಾನಿಂಗ್ ಆಸೆ ಪ್ರಕಾರ ಎಲ್ರೆದ್ರಿಗೂ ಹೇಳೋಕ್ಕೆ ಕಷ್ಟ ಆದರೆ ಅಂದ ನವಿ. ನಾನೇನು ಹೇಳಲ್ಲ ನಿನಗೆ, ಹೋಗು, ಏನಾದರೂ ಅರೇಂಜ್ಮೆಂಟ್ಸ್ ಬೇಕಾದರೆ ಪಪ್ಪಂಗೆ ಮಾವಂಗೆ ಹೇಳ್ತೀನಿ ಅಂದಳು ನಕ್ಷತ್ರ.
ಬಟ್ಟೆ ಮೆಷಿನ್ಗೆ ಹಾಕಿದ್ದೆ ಟೆರೇಸ್ನಲ್ಲಿ, ಒಣಗಾಕಿ ಬರ್ತೀನಿ, ಮಾತಾಡ್ತಾ ಇರಿ ಅಂತ ಶರದಿ ಎದ್ದು ಹೋದ್ಲು. ಹೋಗೋ ಗಡವಾ, ಅಷ್ಟೊಂದು ಬಟ್ಟೆಗಳನ್ನ ಒಬ್ಬಳೇ ಟೆರೇಸಿಂದ ಹೇಗೆ ತೊಗೊಂಡು ಬರ್ತಾಳೆ? ಗದರಿದ ನವಿ ಸತಿಗೆ. ನೀನು ಅವಳಿಗೆ ಹೆಲ್ಪ್ ಆಗಲಿ ಅಂತಿದೆಯೋ ಅಥವಾ ಅನುಮಾನಿಸಿದ ಸತಿ. ಹೋಗೋ ಸುಮ್ಮನೆ, ಕಣ್ಮಿಟುಕಿಸಿದ ನವಿ. ಇಬ್ಬರೇ ಉಳಿದಾಗ ಬಳಿಗೆಳೆದುಕೊಂಡು ಕೋಪ ಬಂತಾ ಅಂದ ಪ್ರೀತಿಯಿಂದ. ನಿಂಗೆ ಕಾಮಿಡಿ ಅಲ್ವಾ, ಹೋಗೋ, ಮುಖ ಊದಿಸಿಕೊಂಡು ಎದೆಗೊರಗಿದಳು. ಮತ್ತೇನಕ್ಕೆ ಎಮೋಷ್ನಲ್ ಆಗೋದು? ಅದು ಏನೇನೋ ಮನಸ್ಸು ಕಚ್ಕೊಂಡು ಕೊರಗಬೇಡ. ಹಾಗೆ ನೋಡಿದ್ರೆ ನಿಮ್ಮನೆಯಲ್ಲೇ ನಿಂಗೆ ಒಂದೇಟು ಹಾಕಿಲ್ಲ. ನಾನು 2 ಸರ್ತಿ ಪಬ್ಲಿಕ್ನಲ್ಲಿ ಹೊಡೆದಿದ್ದೀನಿ. ಇವ್ನು ನನ್ನವಳು ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೇ. ನೀನಿನ್ನೂ ನನ್ನ ಆಕ್ಸೆಪ್ಟ್ ಸಹ ಮಾಡ್ಕೊಂಡಿರಲಿಲ್ಲ. ಆದರೂ ನೀನು ಸಹಿಸ್ಕೊಂಡೆ ಅಲ್ವಾ? ನಾನು ಹಾಗೇನೆ. ನಿನ್ನ ಪ್ಲೇಸ್ನಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಏನು ಬೇಕಾದರೂ ಮಾಡಿರೋರು. ಯಾರೂ ಮೇಲಲ್ಲ ಕೀಳಲ್ಲ, ಒಬ್ರಿಗೊಬ್ರು ಪೂರಕ ಅಷ್ಟೇ. ನೆತ್ತಿ ಮೇಲೆ ಮುತ್ತಿಡುತ್ತಾ ಹೇಳಿದ, ಹಿಡಿತ ಬಿಗ್ಗಿಗೊಳಿಸುತ್ತಾ. ಮೆಲ್ಲನೆ ಉಸಿರಿದಳು ಅವನ ಹಿಡಿತದಲ್ಲಿ ಬಂದಿಯಾಗುತ್ತಾ. ಆ್ಯಕ್ಚುಲಿ ನನಗೆ ಡ್ರಿಂಕ್ಸ್ ಮಾಡಬೇಕು ಅನ್ನಿಸ್ತಿದೆ ಅಂದ. ಎದೆಗೂಡಿಗೆ ಗುದ್ದುತ್ತಾ, ಡಾಕ್ಟರ್ ನೀನು, ನೆನಪಿರಲಿ ಅಂದ್ಲು. ನೀನೇ ಹೇಳ್ತಿದ್ದಲ್ಲ ಎನ್ನುತ್ತಾ ಬೊಗಸೆಯಲ್ಲಿ ಮುಖವಿಡಿದು ತುಟಿಯುತ್ತಿದ್ದ. ಒಲವಿನಲ್ಲಿ ಲೀನವಾಗಿ ಕಣ್ಮುಚ್ಚಿದಳು. ಸತಿ ಬೇಕೆಂದೇ ಜೋರಾಗಿ ಮಾತನಾಡಿಕೊಂಡು ಬರುತ್ತಿದ್ದ. ದೂರ ಸರಿದು ಕೂತರು. ಉಸ್ಸಪ್ಪ, ಎಷ್ಟು ಬಿಸಿಲು ಎನ್ನುತ್ತಲೇ ಒಳಬಂದು ಕುಳಿತ ನಕ್ಷತ್ರಳ ಮುಖವನ್ನೊಮ್ಮೆ ನೋಡಿ, ಯಾಕಣ್ಣ ಆಗ ನೋಡ್ತಿದ್ದೀಯಾ ಎಂದು ಕೇಳಿದವಳಿಗೆ, ಗೌಡ್ರು ನೀನು ಸೊಸೆ ಮಾಡ್ಕೊಳ್ಳೋ ಯೋಚನೆಯಲ್ಲಿರೋದನ್ನು ಹೇಳಿದಾಗ ಆತಂಕಪಟ್ಟಿದ್ದು ನಾನು. ಯತಿ, ಇಷ್ಟೊಂದೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಊಹೆನೂ ಮಾಡಿರಲಿಲ್ಲ. ಈಗ ಆತಂಕ ಇಲ್ಲ, ನಿರಾಳನಾದಂತೆ. ಆದರೂ ಮದುವೆ ಆಗಿ ಹೋಗ್ತೀಯಲ್ಲ ಅನ್ನೋದೇ ಬೇಜಾರು ಅಂದ. ಅವಳಿಗೆ ಈಗಲ್ಲ ಹೀಗಿರು ಅಂತ ಬುದ್ಧಿ ಹೇಳೋದು ಬಿಟ್ಟು ಎಲ್ಲೋ ಹೋಗ್ತಿರೋ ಥರ ಆಡ್ತಿದ್ದಾರೆ. ಗದರಿದ ಶರದಿ. ನಕ್ಷು, ಅವ್ರು ಹೇಳ್ತಾರೆ ಅಂತ ನೀನು ಗಾಬರಿ ಆಗಬೇಡ್ವೆ. ಸುಧಮ್ಮ, ತಾರಮ್ಮ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಅಡುಗೆ ಶಾಂತಮ್ಮ ಕೂಡ ಚೆನ್ನಾಗಿ ನೋಡ್ಕೋತಾರೆ. ನೋಡ್ತಿರು, ನಿನ್ನ ಹತ್ರ ಕೆಲಸನೇ ಮಾಡಿಸಲ್ಲ. ಮ್ಯಾನೇಜ್ ಮಾಡಬೇಕು ನೀನು ಅಷ್ಟೇ. ಹಾಗೊಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನಾನಿಲ್ವಾ, ಕಾಲ್ ಮಾಡು. ಮದುವೆ ಬಗ್ಗೆ ಏನು ಜಾಸ್ತಿ ಹೇಗೋ ಏನೋ ಯೋಚನೆ ಮಾಡಬೇಡ. ನಿಂಗೆ ಏನೇನು ಬೇಕು ನಾನೆಲ್ಲ ರೆಡಿ ಮಾಡ್ತೀನಿ. ನಿನ್ನ ಜೊತೆನೇ ಇರ್ತೀನಿ, ಆಯಿತಾ? ಗೆಳತಿಗೆ ಅಭಯವನ್ನಿತ್ತಳು ಶರದಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.